ಹೇಳ್ತೀನಿ ಈ ಚಿಕನ್ ಎಂತ ಸುಕ್ಕೊಮ್ಮೆ ಟ್ರೈ ಮಾಡಿ ನೋಡಿ, ಬೆಸ್ಟ್ ಅಂತ. ಹೇಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಸೊ ಈಗ ಗಂಟೆ 9:30 ಆಗೋದಷ್ಟೇ. ನಾನು ರೂಮಿಗೆ ಬಂದೇನೆ. ಆ್ಯಕ್ಚುಲಿ ಎಡಿಟಲ್ಲಿ ಎಂತ ಮಾಡಲಿಕ್ಕಿಲ್ಲ, ಎಲ್ಲ ನಿನ್ನೆ ಆಗಿದೆ. ಸ್ವಲ್ಪ ತಮ್ಮನೇಲೊಂದು ಮಾಡಲಿಕ್ಕೆ ಉಂಟು, ಅದಾದರೆ ಆಯಿತು. ಹಾಗೆಯೇ ಇವತ್ತು ನೋಡ್ಬೇಕು, ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನು ಬಂದಷ್ಟೇ. ಇನ್ನು ನೋಡ ಎಂತೆಲ್ಲ ಆಗ್ತದೆ ಅದೆಲ್ಲ ತೋರಿಸ್ತೇನೆ ದಿವಸದಲ್ಲಿ, ಯಾವುದು ಎಂದರೆ ಇಲ್ಲಿ ಡಾಕ್ಯುಮೆಂಟ್ ಮಾಡೋದಲ್ಲ. ಹಾಗೆ ಈಗ ಫುಲ್ ಜೋಲಿ ಆಗ್ತಿತ್ತು ನನಗೆ ಚೇರಲ್ಲಿ ಆಡಲಿಕ್ಕೆ. ಇಲ್ಲದ್ರೆ ಮುಂಚೆ ಆದರೆ ನನಗೆ ಹೀಗೆ ಶಾರ್ಟ್ಸ್ ಬೇಕಾದರೆ ಅಥವಾ ಒಂದು ಇದಿರಲಿಲ್ಲ, ಈಗ ಫುಲ್ ಕವರೇಜ್ ಮಾಡ್ಬೋದು. ಹಾಗೆ ನೋಡ ಇನ್ನು ಎಂತೆಲ್ಲ ಆಗ್ತದೆ ಅಂತ ತೋರಿಸ್ತೇನೆ. ಸೊ ಆಗದಿಂದ ಅದೆಂತ ಜೂಮ್ ಆಗಿದೆ ಶೆಕ್. ಸೊ ಆಗದಿಂದ ನಾನು ತಮ್ಮನೇಲಿ ಎಡಿಟ್ ಮಾಡ್ತಿದ್ದೆ. ಈಗ ಆಯಿತು, ಇನ್ನು ಕೆಳಗೆ ಹೋಗೋದು. ಇಲ್ಲಿ ಸೆಕೆ ನಾನು ಸ್ವಲ್ಪ ಕೆಳಗೆ ಹೋಗಿ ಬಂದದ್ದು ಮಾರೆ, ಎಂತ ವೇಸ್ಟ್ ಎಲ್ಲ ಕೊಡಲಿಕ್ಕಿತ್ತು. ಹಾಗೆ ಸ್ವಲ್ಪ ಕೆಲಸ ಮಾಡಿ ಬಂದು ಆಯಿತು, ಫುಲ್ಲು ಬೇಡ್ತಂತೆ. ಇನ್ನು ಇಲ್ಲಿ ಕೂತ್ಕೊಂಡು ಆಗೋದಿಲ್ಲ, ಇಲ್ಲಿ ಅಷ್ಟು ಸೆಕೆ ಉಂಟು. ಹಾಗೆ ಇನ್ನು ಕೆಳಗೆ ಹೋಗೋದು. ಕೆಳಗೆ ಈಗ ಒಂದು ಚಿಕನ್ ಕರಿ ಮಾಡಲಿಕ್ಕೆ ಉಂಟು, ಚಿಕನ್ ಕರಿ. ಸೊ ಅದನ್ನು ಮಾಡುವ. ಚಂದ ಗಾಳಿ ಬರ್ತುಂಟು. ಹಾಗೆಯೇ ಚೇರ್ ಹೇಳಿದ್ದಲ್ಲ, ಅದು ಆ್ಯಕ್ಚುಲಿ ತುಂಬ ಸೂಪರ್ ಉಂಟು. ಕುತ್ಕೊಳ್ಳಿಕ್ಕೆ ಫುಲ್ ಕಂಫರ್ಟೇಬಲ್. ಈಗ ನಾನು ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಕೂತ್ಕೊಂಡು ಅದರಲ್ಲೇ ವರ್ಕ್ ಮಾಡ್ತಿದ್ದೆ. ಹಾಗೆ ಇಟ್ಸ್ ಗುಡ್ ಕಂಪ್ಯಾರಿಟಿವ್ಲಿ. ಬ್ಯಾಕ್ ಸಪೋರ್ಟ್ ಹಾಗೆ ನೆಕ್ ಸಪೋರ್ಟ್ ತುಂಬ ಮಾಡ್ತೀನಿ. ಏನ್ರಿ ಗಂಟೆ ಆಯ್ತಲ್ಲ ಒಂದು. ಹಾಗೆ ನಾನು ಚಿಕನ್ ಸುಕ್ಕ ಮಾಡ್ತೀನಿ, ಸಿಗ್ತೀನಿ. ಸೊ ಇದು ಸ್ಪೆಷಲ್ ಸುಕ್ಕ ಏನಂದರೆ, ಇದು ಚಿಕನನ್ನು ಫುಲ್ ಮ್ಯಾರಿನೇಷನ್ ಮಾಡಿ ಮತ್ತೆ ಇಲ್ಲರೆ ಯಾವತ್ತು ಸುಕ್ಕ ಮಾಡುವಾಗ ಇದರಿಂದ ಯಾವುದು ಸುಕ್ಕ ಮಾಡುವಾಗ ಡೈರೆಕ್ಟ್ ಚಿಕನನ್ನು ಹಾಕೋದು. ಇದೊಂದು ಸ್ವಲ್ಪ ಸ್ಪೆಷಲ್, ಯಾಕಂದರೆ ಆಗ ಸ್ವಲ್ಪ ಚಿಕನ್ ಮಾಡಿದ್ದೇನೆ. ಹಾಗೆ ಈಗ ಇದಕ್ಕೋಸ್ಕರ ಮಾಡ್ತೀನಿ. ಈಗ ಇದರಲ್ಲಿ ಅಂತ ಈರುಳ್ಳಿ ಮತ್ತು ಬೇಯಿಸಪ್ಪನ್ನು ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಹಾಕಿಟ್ಟಿದ್ದೇನೆ. ಇದನ್ನು ಚಂದ ಬೇಯಿ ಅದಾಗಿ ಫುಲ್ ಬೇಯ್ದು ಅದರಲ್ಲಿ ನೀರು ಬಿಡಬೇಕು. ಆವಾಗ ಚಂದ ಎಲ್ಲ ಮಿಕ್ಸ್ ಆಗ್ತದೆ. ಮತ್ತೆ ತೋರಿಸ್ತೇನೆ ಎಂತೆಲ್ಲ ಹಾಕ್ತೇನೆ, ಎಂತ ಇದು ಮಾಡ್ತೇನೆ ಅಂತ. ಈಗ ಸ್ವಲ್ಪ ಬೇಯಲಿ. ಸೊ ಇದಕ್ಕೆ ಚಂದ ಕುದಿತಾ ಉಂಟು, ಬೇಯ್ತಾ ಉಂಟು. ಮೇಯ್ನ್ಲಿ ಫ್ರಿಜ್ಜಲ್ಲಿಟ್ಟರೆ ಇದು ಜಾಸ್ತಿ ನೀರಾಗ್ತದೆ, ಎಂಥದ್ದು ಗೊತ್ತಿಲ್ಲ. ಮೋಸ್ಟ್ ಅದರ ನೀರು ಸಹ ಗೊತ್ತದಾಗಿರಬೇಕು, ಹಾಗೆ ಸೇರ್ಬೋದು. ಬಟ್ ಟೇಸ್ಟ್ ಈಗ ಫುಲ್ ಚಂದದು ಫ್ಲೇವರ್ ಮಿಕ್ಸ್ ಆಗಿ ಮತ್ತೆ ಅದರದ್ದು ಸ್ವಲ್ಪ ಇದು ಎಂಥ ಪೀಸಸ್ ಉಂಟಲ್ಲ ಸಾಫ್ಟ್ ಆಗಬೇಕು. ಆದ ನಂತರ ಮತ್ತೆ ಅದಕ್ಕೆ ಎಂಥ ಇದು ಮಸಾಲ ಪ್ರಿಪೇರ್ ಮಾಡಿದ್ದೇನೆ ಅಂತ, ಸುಕ್ಕಕ್ಕೆ ಹಾಕೋದು ಎಂತ ಪ್ರಿಪೇರ್ ಮಾಡಿದ್ದೇನೆ ಅದನ್ನು ಹಾಕೋದು. ಸೊ ಇದೀಗ ಇಲ್ಲಿ ಒಂದು 5 ನಿಮಿಷ ಬೇಕಾಗ್ತದೆ ಕುದಿಲಿಕ್ಕೆ. ಸೊ ತೆಂಗಿನದು ಇದು ಹಾಕಿದ್ದೇನೆ, ತೆಂಗಿನ ತುರಿ ಅದು ಸುಕ್ಕಕ್ಕೆಲ್ಲ ಹಾಗೆ. ಅದರದ್ದು ಇದೆಂತ ಮಾಡಲಿಕ್ಕಿಲ್ಲ, ತುಂಬ ಸುಲಭ ಉಂಟು. ನಮ್ಮೆಲ್ಲ ಮಾಡಿ ನಾನು ಸಿಗ್ತೇನೆ ಹೇಗೆ ಮಾಡಿಲ್ಲ ಹಾಕಿ ಆದ ನಂತರ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಕುದಿತಾ ಉಂಟು, ಇದು ಸುಕ್ಕ ಆಗಲಿಕ್ಕೆ ಮಾತ್ರ. ಹಾಗೆ ಚಂದ ಬಂದು ಚಂದ ಇದರದ್ದು ಸ್ವಲ್ಪ ನಾನು ವೀಡಿಯೋ ತೆಗೆದು ತೋರಿಸ್ತೇನೆ. ರೆಡಿ ಆಗ್ತಾ ಬಂತು. ಹಾಗೆ ಹೇಳ್ತೇನೆ ಈ ಚಿಕನ್ ಎಂತ ಸುಕ್ಕೊಮ್ಮೆ ಟ್ರೈ ಮಾಡಿ ನೋಡಿ, ಬೆಸ್ಟ್ ಅಂತ ಹೇಳ್ತೇನೆ. ಅಂದರೆ ಇಂಥ ಸ್ಟೈಲಲ್ಲಿ ಒಮ್ಮೆ ಚಿಕನ್ ಇದು ಸುಕ್ಕ ಟ್ರೈ ಮಾಡಿ ನೋಡಿ, ಸೂಪರ್ ಉಂಟು. ಅದಕ್ಕೆ ಮೇನ್ಲಿ ಅಂತಂದರೆ ಫಸ್ಟ್ ಚಿಕನ್ ಮ್ಯಾರಿನೇಷನ್ ಮಾಡಬೇಕು, ಮತ್ತು ಒಂದು ಇಂಗ್ರೀಡಿಯೆಂಟ್ ಆಗಬೇಕು, ಅದಂದರೆ ಮ್ಯಾಗಿ ಮಸಾಲೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ತಿಂದಾದ ನಂತರ ಹೇಗೆ ಉಂಟು ಅಂತ ಹೇಳ್ತೇನೆ. ಒಂದು ಆಲ್ಮೋಸ್ಟ್ ನಂಗೆ ಗ್ಯಾರಂಟಿಡ್ ತುಂಬ ಚಂದ ಬಂದಿದೆ ಅಂತ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ದಿಸ್ ಇಸ್ ದ ಬೆಸ್ಟ್ ಚಿಕನ್ ಸುಕ್ಕ ನಾನು ಹೇಳೋದು. ಸೊ ಇದನ್ನೇನು ಕಡಲೆ ಸುಕ್ಕ ಮತ್ತು ಇದು ಚಿಕನ್ ಸುಕ್ಕ ಹಾಗೆ ಟ್ರೈ ಮಾಡಿ, ಯಾಗ ಮಾಡಿದ್ದೇನೆ. ಬೆಸ್ಟ್ ಹೇಳಿದಲ್ಲ, ಚಂದ ಟೇಸ್ಟ್ ಬಂದಿತ್ತು, ಸೂಪರ್. ನಾನು ಮಾಡ್ತಿರ್ತೇನೆ, ಯಾವಾಗ ವೀಡಿಯೋ ಮಾಡ್ತೇನೆ, ಆವಾಗ ಊಟ ಎಲ್ಲ ಮಾಡಿ ಆವಾಗ ವೀಡಿಯೋ ಮಾಡ್ತೇನೆ, ಆವಾಗ ಸಿಗ್ತೇನೆ. ಹಾಯ್ ಶಶಿಕಾಲ್, ಕಿದರೋ ಏನ್ರಿ ಅದೊಂದು ಹೋಗಲಿಲ್ಲ ಮಾರೆ, ಅದೊಂದು ಹೋಗಲಿಲ್ಲ ಅಂತ. ಸೆಕೆ ಇಲ್ಲಿ ಎಂಥ ಸೆಕೆ, ಬುಗ್ಗು ಆಗ್ತುಂಟು.
ಹೌದು. ಸೊ ನಂದು ಊಟ ಎಲ್ಲ ಆಗಿ ನಾನೀಗ ರೂಮಿಗೆ ಬಂದೇನೆ. ಇನ್ನು ವೀಡಿಯೋನ ಏನು ಮಾಡೋದು, ಯಾಕಂದರೆ ಮತ್ತೆ ಎಡಿಟ್ ಮಾಡಲಿಕ್ಕೆ ಉಂಟು. ಹಾಗೆ ಮತ್ತೆ ಸ್ವಲ್ಪ ವಾಕ್ ಆಗಲಿ ಮತ್ತು ತಮ್ನೆಲ್ ಡಿಸೈನ್ ಅದೆಲ್ಲ ಮಾಡಲಿಕ್ಕೆ ಆಗ ಸಹ ಮಾಡ್ತಿದ್ದೆ, ಅದು ಕೆಲವು ಕರೆಕ್ಟ್ ಆಗಲಿಲ್ಲ. ಹಾಗೆ ಅದನ್ನೆಲ್ಲ ಈಗ ಮಾಡಬೇಕು ಸ್ವಲ್ಪ ಹೊತ್ತಲ್ಲಿ. ಬಟ್ ಈಗ ಮೇನ್ ಎಡಿಟಿಂಗ್ ಮಾಡಬೇಕು. ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ನಾನು ಸಿಗ್ತೇನೆ ಅಲ್ಲಿ ತನಕ. ಹೇಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.